ನಮಸ್ಕಾರ, ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ಶಿಗ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಉದ್ಯೋಗ ಮತ್ತು ಜೀವನೋಪಾಯ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ಲಕ್ಷ್ಮೇಶ್ವರ ಜುಲೈ 27. ಗ್ರಾಮೀಣ ಭಾಗದ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸುವ ಹಾಗೂ ಜೀವನೋಪಾಯ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ VV-GRAMG ಜಾಗೃತಿ ಅಭಿಯಾನಕ್ಕೆ ಲಕ್ಷ್ಮೇಶ್ವರ ತಾಲೂಕಿನ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಶಿರಹಟ್ಟಿ ತಾಲೂಕಾ ಶಾಸಕರು ಚಂದ್ರು ಲಮಾನಿಯವರು ಚಾಲನೆ ನೀಡಿದ್ದರು. ಜಿಲ್ಲಾ ಪಂಚಾಯತ್ ಗದಗ ಹಾಗೂ ತಾಲೂಕು ಪಂಚಾಯತ್ ಲಕ್ಷ್ಮೇಶ್ವರದ ಸಹಯೋಗದಲ್ಲಿ ನಡೆಯುತ್ತಿರುವ ಈ ಅಭಿಯಾನದ ಮೂಲಕ ಗ್ರಾಮೀಣ ಯುವಕರು, ಮಹಿಳೆಯರು ಹಾಗೂ ನಿರುದ್ಯೋಗಿಗಳಿಗೆ ಉದ್ಯೋಗ, ಕೌಶಲ್ಯ ತರಬೇತಿ, ಸ್ವಯಂ ಉದ್ಯೋಗ ಅವಕಾಶಗಳು, ಜೀವನೋಪಾಯ ಅಭಿವೃದ್ಧಿ ಯೋಜನೆಗಳು ಮತ್ತು ವಿವಿಧ ಸರ್ಕಾರಿ ಯೋಜನೆಗಳ ಕುರಿತು ಸಮಗ್ರ ಮಾಹಿತಿ ನೀಡಲಾಗುತ್ತಿದೆ. ಅಭಿಯಾನದ ಅಂಗವಾಗಿ ಗ್ರಾಮ ಪಂಚಾಯತ್ಗಳಲ್ಲಿ ಮಾಹಿತಿ ಫಲಕಗಳನ್ನು ಅಳವಡಿಸಲಾಗಿದ್ದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಅರ್ಹ ಫಲಾನುಭವಿಗಳು ಸರ್ಕಾರದ ಈ ಯೋಜನೆಗಳ ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಗ್ರಾಮೀಣ ಜನತೆಗೆ ಉದ್ಯೋಗ ಮತ್ತು ಜೀವನೋಪಾಯದ ಹೊಸ ಅವಕಾಶಗಳನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಈ ಜಾಗೃತಿ ಅಭಿಯಾನ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇದೇ ಸಮಯದಲ್ಲಿ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಮಂಜುಳಾ ಹಾಕಾರಿ ಹಾಗೂ ಉಪ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವಿ ಕೊರಕನವರ, ನಿವೃತ್ತ ಲೋಕಾಯುಕ್ತ ಡಿವೈಎಸ್ಪಿ ಶಂಕರರಾಗಿ, ಯಲ್ಲಪ್ಪ ತಲವಾರ, ರಾಮಣ್ಣ ಲಮಾನಿ, ಸಂತೋಷ ತಂದಳ್ಳೆ, ಬಸಣ್ಣ ಕಳಸದ, ಡಿವ್ಯಾ ಹುನಗುಂದ, ರೇಣುಕಾ ಆಧಡಕರ, ಲಲಿತಾ ತವರಿ, ಬಸಣ್ಣ ಕರ್ಜಗಿ, ಎಚ್ಎಫ್ ತಲವಾರ, ಭೀಮಪ್ಪ ಎಂಗಾಡಿ, ಗಂಗಾಧರ್ ಮೇನಶಿಕಾಯಿ, ಗ್ರಾಮ ಪಂಚಾಯತ್ ಸಿಬ್ಬಂದಿ ಹಾಗೂ ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು. VV-GRAMG ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಯೋಜನೆ ಅಡಿಯಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮತ್ತು ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಅಚ್ಚುಕಟ್ಟಾದಂಥ ಮೂಲಭೂತ ಸೌಕರ್ಯವನ್ನು ಒದಗಿಸುವ ನಿಟ್ಟಿನೊಳಗ ಈ ಯೋಜನೆ ಜುಲೈಯಿಂದ ಜಾರಿಗೆ ಬಂದಿರುವಂಥದ್ದು. ಭಾಳಷ್ಟು ಒಳ್ಳೆಯ ಕಾಮಗಾರಿಗಳನ್ನು ಈ ಯೋಜನೆಯಲ್ಲಿ ಅಡಗಿರೋದ್ರಿಂದ ಸಿಗ್ಲಿ ಗ್ರಾಮ ಪಂಚಾಯತಿಗೆ ಇವತ್ತು ಖುದ್ದಾಗಿ ನಾನೇ ಬಂದು ಅದನ್ನು ಚಾಲನೆ ಕೊಡಬೇಕು ಅಂತ ಹೇಳಿ ಇವತ್ತು ನಮ್ಮೆಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು ಇದನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಇವತ್ತು ಸಿಗ್ಲಿಯಿಂದ ಪ್ರಾರಂಭ ಆಗಿದ್ದು ನಮ್ಮೆಲ್ಲ 14 ಪಂಚಾಯತಿಯಲ್ಲಿನೂ ಸಹಿತ ಈ ವಾರದಲ್ಲಿ ಎಲ್ಲ ಕಡೆನೂ ಸಹಿತ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ರೈತರಿಗೆ ಏನು ಈ ಬರಗಾಲ ನಮ್ಮ ಕ್ಷೇತ್ರದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಸಂಭವಿಸಿರೋದ್ರಿಂದ ಎಲ್ಲಿ ಗೂಳೆ ಹೋಗದೇ ಇರೋದನ್ನು ನಾವು ತಡೆಗಟ್ಟಬೇಕಾಗಿದೆ. ಆ ನಿಟ್ಟಿನೊಳಗೆ ಎಲ್ಲ ಕೆಲಸವನ್ನು ಮಾಡುವಂಥವರಿಗೆ ಈ ಕೆಲಸವನ್ನು ಕೊಡುವಂಥ ನಿಟ್ಟಿನೊಳಗೆ ನಾವು ಕಾಮಗಾರಿಯನ್ನು ಆಲ್ರೆಡಿ ನಾವು ಕ್ರಿಯಾಯೋಜನೆಯನ್ನು ಮಾಡ್ತಾ ಇದ್ದೀವಿ. ಹಿಂದಿರುವಂಥ ಕ್ರಿಯಾಯೋಜನೆ ತಗೊಂಡು ಈಗ ಅನುಮೋದನೆ ತಗೋತಾ ಇರೋದು ಮತ್ತು ಅದರ ಜೊತೆಯಲ್ಲಿ ಈ ಊರಿನಲ್ಲಿರುವಂಥ ಎಲ್ಲ ಓಣಿಯಲ್ಲಿ CC ರಸ್ತೆಗಳ ಕಾಮಗಾರಿನೂ ಸಹಿತ ಇನ್ನೂ ಒಂದು ವಾರ ಮಾಡಂದ್ರೆ ಈ ವಾರದಲ್ಲಿ ನಮಗೆ ಕ್ರಿಯಾಯೋಜನೆ ಪ್ರಾರಂಭವಾಗಿ ಮುಂದಿನ ವಾರದಲ್ಲಿ ನಮ್ಮ ಎಲ್ಲ ತಯಾರಿ ಮಾಡಿಕೊಂಡು ಇನ್ನೊಂದು 15 ದಿನದಲ್ಲಿ ಇಲ್ಲೇ ಮತ್ತೆ ಗ್ರಾಮ ವಾಸ್ತವ್ಯ ಮಾಡುವಂಥ ವಿಚಾರವನ್ನು ಇಟ್ಕೊಂಡು ಅವತ್ತೇ ನಾವು ಆ ಕಾಮಗಾರಿಗಳು ಎಷ್ಟಿದಾವೆ ಎಲ್ಲವನ್ನು ಚಾಲನೆ ಮಾಡಬೇಕಂತೇಳಿ ನಿರ್ಧಾರವನ್ನು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಏನು ಮೂಲಭೂತ ಸೌಕರ್ಯದಿಂದ ವಂಚಿತ ಆಗಿತ್ತು ನಮ್ಮ ಹಳ್ಳಿಗಳಿಗೆ ಒಂದು ಒಳ್ಳೆಯ ಯೋಜನೆಯನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಕ್ಕೆ ಅವರಿಗೆ ಈ ಒಂದು ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇಲ್ಲಿರುವಂಥ